ಸೋಮವಾರದಿಂದ ಶುಕ್ರವಾರವರೆಗೂ ಬಂದೇ ಬಿಟ್ಟಿದೀವಿ. ವಾರದ ಕೊನೆ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಜಡ್ಜಸ್ ಕೂಡ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್. ರಚಿ, ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ವಾರ ಪೂರ್ತಿ ಕಾಮಿಡಿ ಮಾಡೋದ್ರ ಜೊತೆಗೆ ನನಗೂ ಕೂಡ ಸಿಕ್ಕಾಪಡೆ ಎನರ್ಜಿ ಕೊಡ್ತಾ ಇರುವಂತ ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೆ ವೆಲ್ಕಮ್ ಟು ದ ಶೋ. ಹಾಗಿದ್ರೆ ಯಾಕಣ ಮೊದಲ ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣ. ಮರುಭೂಮಿ, ಹಿಮಾಲಯ ಅಷ್ಟೇ ಯಾಕೆ, ಸಮುದ್ರದ ಮಧ್ಯದಲ್ಲಿ ಬೇಕಾದ್ರೂ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮನೆ ಮಾಡ್ಕೊಂಡು ಇರಬಹುದು. ಆದ್ರೆ ಈ ಸಾಂಬ್ರಾಣಿ ಮನೆ ಪಕ್ಕ ಮನೆ ಮಾಡ್ಕೊಂಡ್ರೆ ಮುಗದೇ ಹೋಯ್ತು ಕಥೆ. ಜೀವನ ಜಾಲಿ ಮುಳ್ಳೆ. ಬೇಕಿದ್ರೆ ಈ ಸ್ಕಿಟ್ ನೋಡ್ಕೊಂಡ್ ಬಂದ್ಬಿಡಿ, ನಿಮಗೆ ಗೊತ್ತಾಗತ್ತೆ. ಲೇ ಜಗ್ಗ, ಏನು ಸಾಮ್ರಾಣಿ ಅಂದ್ರೆ ಹೊಗೆ ಇರುತ್ತೆ ಕಣೋ. ನೋಡು, ನದಿ ಅಂತಂದ್ರೆ ಲೇಕು, ಬರ್ಡೇ ಅಂತಂದ್ರೆ ಕೇಕು, ಈ ಸಾಂಬ್ರಾಣಿ ಬಂದ್ರೆ ಸ್ಮೋಕ್. ಡಿಜೆ ಒಂದೊಳ್ಳೆ ಸಾಂಗ್ ಹಾಕೋ. ನಿಲ್ಸಪ್ಪ, ಯಾವಾಗ ನೋಡಿದ್ರು ಇದೊಂದ್ ಸಾಂಗ್ ಹಾಕ್ತೀಯ ಮೇಡಮ್ ಅವ್ರಿಗೆ ನೀನು? ಯಾಕೆ ಯಾಕೆ ಅಂತಂದ್ರೆ ನಂಗೆ ಇಷ್ಟ ಇಲ್ಲ ಮೇಡಮ್. ವೈ ಯು ಡೋಂಟ್ ಲವ್ ಮೀ ಇಸ್ ಇಟ್? ಮೇಡಮ್, ಯಾವಾಗ ನೋಡಿದ್ರು ಈ ಸಾಂಗ್ ನೇ ಕೇಳ್ತಾ ಇರ್ತೀರಾ ಅಂತ ನಾನು ಕರ್ನಾಟಕದಲ್ಲಿರೋ ಗ್ರಂಥಾಲಯಗಳನ್ನೆಲ್ಲ ಸುತ್ತಿ ಅಲ್ಲಿ ಪದಗಳನ್ನ ಎತ್ತಿ ನನ್ನ ಭಾವನೆಗಳನ್ನ ಒತ್ತಿ ನಿಮಗೆ ಅಂತ ಒಂದು ಸಾಂಗ್ ನ ಬರ್ಸಿ ಆಡ್ಸಿದೀನಿ ಮೇಡಮ್. ನೀವು ಕೇಳಲೇಬೇಕಾ ಸಾಂಗ್? ಕನ್ನಡ ಸಾಂಗ್ ಆಗಿರ್ಬೇಕು, ತಮಿಳ್ ಸಾಂಗ್ ಆಗಿರ್ಬಾರ್ದು. ಇಲ್ಲ ಸರ್, ಕನ್ನಡ ಸಾಂಗ್ ಆಗ್ತೀನಿ ಸರ್. ಜಗದೀಶ್ ಕುಮಾರ್ 150 ರೂಪಾಯಿ ಕೊಟ್ಟು ಬರ್ಸಿದ, 300 ರೂಪಾಯಿ ಕೊಟ್ಟು ಬರ್ಸಿದಪ್ಪ. ಅವನು 150 ರೂಪಾಯೋ 300 ರೂಪಾಯೋ ಬರ್ಸೋದು ಇಂಪಾರ್ಟೆಂಟ್. 1 ರೂಪಾಯಿ ಕೊಟ್ರು ಬರ್ಸಿದ, ನೀನೇನ್ ಮಾಡಿದ್ಯಾ? ನಾನು ಕೇಳಿದೆ ಅಷ್ಟೇ ಮೇಡಮ್, 150 ರೂಪಾಯಿ ಕೊಟ್ಟು ಕಾಸು ಕೊಟ್ಬಿಟ್ಟು ಬರ್ಸಿಲ್ಲ ಕಣ. ನನ್ನ ಬರ್ಸಿದ್ಯಾ? ನಾನ್ ತೀರ್ಥಳ್ಳಿ ಅವ್ರ ಪುತ್ತಳಿನೇ ಕಟ್ಸಿದೀನಿ ಕಣಲ್ಲ. ಮೇಡಮ್, ಆ ಸಾಂಗ್ ನ ನೀವು ಕೇಳಲೇಬೇಕು. ದಯವಿಟ್ಟು ಅವ್ನ್ ಮಾತು ಬಿಡಿ, ಆ ಸಾಂಗ್ ನ ನೀವು ಕೇಳಲೇಬೇಕು ಮೇಡಮ್. ಸರಿ ಅಪ್ಪ ಡಿಜೆ, ನಿಮ್ಮ ಅಕ್ಕ ಅವ್ರಿಗೊಂದು ಸಾಂಗ್ ಹಾಕಪ್ಪ. ಹಾಕಲ್ಲ ಕಣಲ್ಲ. ನಿಮ್ಮ ಅಕ್ಕ ಅವ್ರಿಗೆ ಒಂದು ಸಾಂಗ್ ಹಾಕೋ. ಗೊತ್ತು ಗುರು, ಇಲ್ಲಿ ಏಟು ಅಲ್ಲಿ ನೋವಾಗ್ತಾ ಇದೆ ಅಂತ ಗೊತ್ತು. ಸಾಂಗ್ ಹಾಕೋ. ನಿಮ್ಗೆ ನಾನೊಂದು ಮನಸ್ಸಿನ ಭಾವನೆ ಹೇಳ್ಬಿಡ್ತೀನಿ. ಊರಲ್ಲಿ ಗೋಲಿ ಆಡ್ಕೊಂಡು ಪೋಲಿ ಆಗಿದ್ ನನಗೆ ನೀಲಿ ಆಕಾಶನು ಖಾಲಿಯಾಗಿ ಕಾಣಿಸ್ತಾ ಇತ್ತು. ನೀವ್ ಯಾವಾಗ ನನಗೆ ತಾಲಿ ಕಟ್ಟಿದ್ರು ಅವತ್ತೇ ನನ್ನ ಮನ್ಸಲ್ಲಿ ನಿಮ್ಗೆ ಜೋಲಿ ಕಟ್ಬಿಟ್ಟೆ. ನಮ್ಮ ಮತ್ತೆ ಯಾರು ಬರಬಾರ್ದು ಅಂತ ಸುತ್ತ ಬೇಲಿ ಕಟ್ಬಿಟ್ಟೆ. ಜಗ್ಗ, ನಿನ್ನ ನೋಡಿದ ಕ್ಷಣದಲ್ಲೇ ಜೊಲ್ಲು ಅನ್ನೋ ಪಟ್ಟ ಕಟ್ಬಿಟ್ಟೆ. ನೀನ್ ಅವ್ರನ್ನ ನೋಡಿದ ಕೂಡ್ಲೆ ಮರ್ತೋಗ್ಬಿಟ್ಯಾ? ನೀನ್ ಅವ್ರನ್ನ ನೋಡಿದ ಕ್ಷಣದಲ್ಲೇ ನಮ್ಮಿಬ್ರು ಪ್ರೀತಿಗೆ ಚಟ್ಟ ಕಟ್ಬಿಟ್ಟೆ. ಅವ್ರೆಲ್ಲಿ ಬಂದು ನಿನ್ನ ಕಾಪಾಡ್ಬಿಡ್ತಾರೋ ಅಂತ ಸುತ್ತ ಬೆಂಕಿ ಇಟ್ಬಿಟ್ಟೆ. ರೇಷನ್ ಕಾರ್ಡಲ್ಲಿ ನನ್ನ ಹೆಸರು ಬರೀಕೆ 1 ವರ್ಷ ತಗೊಂಡಿದ್ದ, ನಿಮ್ಗೆ ಕಾಂಗ್ರೆಸ್ಗೆ 1 ನಿಮಿಷ ಬರ್ಬಿಟ್ಲಂತೆ. ನನ್ನ ಎದುರುಗಡೆ ನಿಂತ್ಕೊಂಡು ಇವಳು ಇಷ್ಟೊಂದು ಮಾತಾಡ್ತಾ ಇದೀಯಾ ಅಂತಂದ್ರೆ ಯಾಕೋ ನಿನಗ್ ತಲೆ ಕೆಟ್ಟಿದೆ ಅಂತ ಅರ್ಥ ಕಣೆ. ನನ್ನ ಮನೆಯಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಇಷ್ಟು ಜನದ ಮುಂದೆ ಹೇಳ್ತೀಯ? ನಂದೇನ್ ಕಿತ್ತೋಗಿರೋ ವಂಶ ಏನೇ? ಮುಳ್ಳಿನ ತುದಿಯ ಮೇಲೆ ನಿಂತ್ಕೊಳ್ಳೋಂತ ವಂಶ ನಂದು. ಇಷ್ಟು ಮಾತಾಡಿದ್ಯಾ ಅಂತಂದ್ರೆ ನೋಡು, ಫಿಶ್ ಟ್ಯಾಂಕ್ ಅಂತಂದ್ರೆ ಮೀನ್ ಇರ್ಬೇಕು, ಈ ಮನೆ ಅಂತಂದ್ಮೇಲೆ ಒಂದು ನಾನ್ ಇರ್ಬೇಕು, ಇಲ್ಲ ಅಂದ್ರೆ ನಾನೇ ಇರ್ಬೇಕು. ಬ್ಯಾಗ್ ತಕೊಂಡ್ ತವ್ರ ಮನೆಗೆ ಹೋಗ್ತಾರ. ಏನಾದ್ರೆ
ನಿಮ್ ಕಾಲಿಗೆ ಬೀಳ್ತೀನಿ. ನನ್ನ ಈ ಮನೆಯಿಂದ ಹೊರಗೆ ಹಾಕಿ ತಬ್ಲಿ ಮಾಡಬೇಡಿ ಅಂದ್ರೆ ದಯವಿಟ್ಟು ಅಂದ್ರೆ ನೀವೇನ್ ಮಾಡಿದ್ರು ನನ್ ಏನು ಮಾತಾಡಲ್ಲ. ನಾನು ಏನ್ ಮಾಡಿದ್ರು ಮಾತಾಡಲ್ವಾ? ಸೂಪರ್ ಕಲರ್ ಸೂಪರ್, ಕಲರ್ ಸೂಪರ್. ಏನು ಮಾಡಲ್ವಂತೆ ಇವಾಗ ನೋಡು. ಸೊ ಜಗ ಎಲ್ರು ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸ್ಕಿಟ್ ಮಾಡ್ತಾರೆ, ನೀವ್ ಮುಂದಾಗದ್ನೇ ಈಗ ಸ್ಕಿಟ್ ಮಾಡ್ತಾ ಇದೆಯಲ್ವಾ? ಅಪ್ಪ ಸುಮ್ಮನಿರು, ಏನಾಗಲ್ಲ ಅಲ್ಲ ನಿನ್ಗೆ. ನೋಡಿಲಿ ಗೊತ್ತ ಕಡೆಗೆ ಇವಳು ಎಗಲ್ ಮೇಲೆ ಕೈ ಹಾಕಂದ್ರು ನಿನ್ಗೆ ಏನಾಗಲ್ವಾ? ಇವಳು ನನ್ನ ಎಗಲ್ ಮೇಲೆ ಕೈ ಹಾಕಂದ್ರೆ ಈಗ ನಾನು ಅವಳಿಗೆ ಮುತ್ತು ಕೊಡ್ತೀನಿ. ಕಂಡವ್ರ ಹೆಣ್ಮಕ್ಳು ಮುದ್ದು ಕೊಡೋ ಅಂತ ಕೆಟ್ಟ ನನ್ನ ಮಗ ಅಲ್ಲ ನಾನು. ಲ್ಯಾಪ್ ಪಕ್ಕದಲ್ಲಿ ಕುತ್ಕೋ. ಏಯ್ ಬರಲಿ. ಏನು? ಬಲಿ ಬಲಿ ಕೈ ಒತ್ತು. ಅಯ್ಯೋ ಒಂದೇ ಕಡೆ ಭುಜ ನೋವು. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ಬ್ಯಾಲೆನ್ಸ್ ಆಯ್ತಾ? ಪಡ್ದಾಂದ್ರೆ ಏನ್ ಕೈ ಇಟ್ಟ ತಕ್ಷಣ ಫೀಲ್ ಆಗ್ಬಿಡ್ತಾಳೆ ಇವಳು. ಏಯ್ ಗಂಡಸು ಅಂತಂದ್ರೆ ಈ ಶಾಂತಪ್ಪನ್ ತರ ಮನೆ ಒಳಗಡೆನೆ ಬಾಗ್ಲಾಕ ಕುತ್ಕೊಳ್ಳೋನ್ ಗಂಡ್ಸಲ್ಲ. ನಂತರ ಬೀದಿಲಿ ಹೆಂಡ್ತಿನ ಗಡ 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 ಅಂತ ನರಗಿಸ್ಬೇಕು. ಅವನು ಗಂಡಸು ಅಂದ್ರೆ. ಯಾವನವನು ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ದು? ನೀನೇನು ಇವನು ಕಣ್ಣು ಕರೆದ ತಕ್ಷಣ ಬರೋನ್ ಗಂಡ್ಸೇ ಅಲ್ಲ, ಸುಮ್ನೆ ಹೋಗೋನ್ ಗಂಡ್ಸಲ್ಲ. ಏನೋ ನಿನ್ ಪ್ರಾಬ್ಲಮ್? ನನ್ಗೆ 2 ಲಕ್ಷ ಸಾಲ ಇದೆ, ತೀರಿಸ್ತೀಯಾ? ನಾನ್ ಯಾಕೋ ನಿನ್ ಸಾಲ ತೀರಿಸ್ಬೇಕು? ಗಂಡಸಲ್ಲ, ನನ್ನ ಗಡ್ಡ ಸ್ವಲ್ಪ ಜಾಸ್ತಿ ಆಗಿದೆ, ಬೋಳಿಸ್ತೀಯಾ? ನನ್ನ ಗಡ್ಡ ಬೋಡ್ಸಕ್ಕೆ ನನ್ನ ಹತ್ರ ಕಾಸಿಲ್ಲ, ನಿನ್ ಗಡ್ಡ ನಾನ್ ಯಾಕೋ ಬೋಡಿಸ್ಲಿ? ಅದೇ 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 ಅಂತ ಈ ಶಾಂತಪ್ಪನ್ಗೆ ನೀನ್ ಸಪೋರ್ಟ್ ಮಾಡ್ತಾ ಇದೀಯ ಅಂತಂದ್ರೆ ಒಂದು ಕ್ಷಣ ನೀ ಮನೇಲಿ ಇರ್ಬೇಡ, ಅವನ್ ಮನೆಗೆ ಹೋಗು. ಅವಳು ಯಾಕೋ ನಮ್ಮ ಮನೇಲಿ ಇರ್ಬೇಕು? ನೀನ್ ಯಾಕೋ ನಮ್ಮಿಬ್ರು ಮುಂದೆ ಬರ್ಬೇಕು? ಸುಸು ನೀರಲ್ಲಿ ಮುಳುಗೋಗ್ತಾ ಇದೆಯಾ ಅಂತ ಕರ್ಕೊಂಡ್ ಬಂದು ದಡದಲ್ಲಿ ಬಿಟ್ರೆ ನನ್ನನ್ನೇ ನೀರಿಗೆ ತಳ್ಬಿಟ್ಟಲ್ಲಮ್ಮ. ಏಯ್ ಮುಚ್ಕೊಂಡ್ ಹೋಗಲೇ. ಸಂಸಾರದ ಮಧ್ಯೆ ನಾನ್ ಬಂದಲ್ಲ. ವಾಗ ಹೇಳಿದೀನಿ ಹೋದಾರಿ ಅವನು. ಹೋದ ತಾನೆ? ಹೋದ. ಅನುಸರಿಸ್ಕೊಂಡಿರ್ಬೇಕು. ಆಯ್ತು. ಹೋಗ್ ಅಡ್ಗೆ ಮಾಡು. ಅಯ್ಯೋ ರೀ, ಅಡ್ಗೆ ಮಾಡಕ್ಕೆ ಏನ ಹಿಂಗ್ ಹೇಳಿದ್ರೆ ನಿಮ್ಮ ಅಪ್ಪ ರುದ್ರಮಣಿ ಕೇಳಿಸುತ್ತ. ಮುಚ್ಕೊಂಡ್ ಜೋರಾಗಿ ಹೇಳಿ. ಮನೇಲಿ ಅಡ್ಗೆ ಮಾಡಕ್ ಒಪ್ಪಿಲ್ಲ ಕಣೋ ನಾಯಿ. ನಾಯಿ ಉಪ್ಪಿಲ್ಲ ಅನ್ನೋ ವಿಷಯನ ಇಡೀ ಸಮಾಜದ ಮುಂದೆ ಬಂದು ಸಾರ್ತಾ ಇದೀಯ ಅಂತಂದ್ರೆ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ನೀನ್ ಹುಟ್ಟಿದ್ಯಾ ಕಣೆ. ಇಷ್ಟಾಯ್ತು ಅಂತಂದ್ಮೇಲೆ ನೋಡು, ಚಿಕನ್ ಅಂದ್ಮೇಲೆ ಫೋನ್ ಇರ್ಬೇಕು, ಈ ಮನೆ ಅಂತಂದ್ಮೇಲೆ ಒಂದು ನಾನ್ ಇರ್ಬೇಕು, ಇಲ್ಲ ಅಂದ್ರೆ ನಾನೇ ಇರ್ಬೇಕು. ಈ ಬ್ಯಾಗ್ ತಕೊಂಡ್ ಹೋಯ್ತಾರೋ. ಅಯ್ಯೋ ಬಾರಮ್ಮ ಬಾ. ಲೇ ಉಪ್ಪುಗೋಸ್ಕರ ಸಕ್ಕರೆ ಗೊಂಬೆಗೆ ಅಕ್ಕರೆ ತೋರಿಸ್ತಾ ಇಲ್ವಲ್ಲೋ ಕೊಕ್ರೆ ನನ್ ಮಗನೇ. ನಿನ್ಗೇನೋ ಉಪ್ಪು ತಾನೇನೋ ಬೇಕೋ, ನಾನ್ ತಂದು ಕೊಡ್ತೀನಿ. ತಗೊಳಮ್ಮ, ಹೋಗ ಅಡ್ಗೆ ಮಾಡ್ಕೊಡಮ್ಮ. ನೀನ್ ಸಂತೋಷವಾಗಿರ್ಬೇಕು. ನಿಂತ್ಕೋ. ಶಾಂತಪ್ಪ, ನಮ್ ಮನೇಲಿ ಒಂದ್ ಲೋಟ ಸಕ್ಕರೆ ಇಲ್ಲ ಅಂತಂದ್ರೆ ತಂದು ಕೊಡದೆ ಇರೋನು ಇವತ್ತು ಉಪ್ಪು ತಂದು ಕೊಡ್ತಾ ಇದೀಯ ಅಂತಂದ್ರೆ ಏನೇ ನೀನು ಅವನ ಮನೆಗೆ ಹೋಗು. ಅವಳು ಯಾಕೋ ನನ್ ಮನೇಲಿ ಇರ್ಬೇಕು? ನೀನ್ ಯಾಕೆ ಉಪ್ಪು ತಂದು ಕೊಡಬೇಕು? ಉಪ್ಪುಗೋಸ್ಕರ ಒಂದು ಸಂಸಾರದಲ್ಲಿ ತಪ್ಪು ನಡೀತಾ ಇದೆ ಅಂತ ಉಪ್ಪು ತಂದು ಕೊಟ್ರೆ ನಂದೇ ತಪ್ಪು ಅಂತಿದ್ಯಾ ಸುಸು? ಮುಚ್ಕೊಂಡು ಹೋಗಲೇ. ಹೋಗಲೇ ಶಾಂತಪ್ಪ. ಒಳ್ಳೆ ಮರ್ಯಾದೆ, ಒಳ್ಳೆ ಮರ್ಯಾದೆ. ಮುಚ್ಕೊಂಡು ಹೋಗ. ಒಳಗೋಗಿ ಅಡ್ಗೆ ಮಾಡು. ಉಪ್ಪು ತಪ್ಪು. ಕಂಡವ್ರ ಮನೆ ಉಪ್ಪು ಇಸ್ಕೊಂಡು ಸಾಂಬಾರ್ ಮಾಡೋದು ದೊಡ್ಡ ತಪ್ಪು. ಒಡಗ್ಬಿಟ್ಟು ಸಪ್ಪೆ ಸಾಂಬಾರ್ ಮಾಡು. ಆಯ್ತು. ಒಳಗೋಗು. ಆಯ್ತು. ಹೆಂಡ್ತಿನ ಹಿಂಗೆ ಗಡ 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 ಅಂತ ನಡ್ಗಿಸ್ಬೇಕು. ಅರ್ಥ ಆಯ್ತಾರೋ? ಲಾಗೋ ಸ್ಟೇಜ್ ಮೇಲೆ ಅಷ್ಟೇ, ಹೊರಗಡೆ ಬಂದ್ರೆ ಹೆಂಗಿರ್ತೀನಿ ನೋಡಿದೀವಿ.
ಅಣ್ಣ ಹೊರಗಡೆ ಬಂದ್ರು ಹುಲಿನೇ, ಸ್ಟೇಜ್ ಮೇಲೆ ಬಂದ್ರು ಹುಲಿನೇ, ಸುಸ್ಸು ಹೊಡೆದಿರೋ ವಿಡಿಯೋ ನನ್ನ ಹತ್ರ ಇದೆ. ಅದು ಪರ್ಸನಲ್, ಇದು ಪ್ರೊಫೆಷನಲ್. ಯಾಕೋ ಸ್ಟೇಜ್ ಮೇಲೆ ಫಾಗ್ ಜಾಸ್ತಿನೇ ಆಗ್ತಾ ಇಲ್ವಲ್ಲ? ಲ್ಯಾಗು ಅಂದ್ರೆ ಪಕ್ಕದಲ್ಲಿ ರಾಗು ಇರ್ಬೇಕು, ನಾನು ಸ್ಟೇಜ್ ಮೇಲೆ ಬಂದ್ರೆ ಫಾಗ್ ಇರ್ಬೇಕು. ಓ ಅಂಜಲಿ, ಇಂದಿರಲೋಕದ ಸುಂದರಿಯೇನಿ, ಮನ್ಮಥ ಕಾಣದ ಕಿನ್ನರಿಯೇನಿ, ಅಂದದ ಚಂದದ ಬೊಂಬೆಯ ನಿನಗೆ ಅಂಜಲಿ ಪುಷ್ಪಾಂಜಲಿ. ಅಂಜಲಿ ಏನ್ ಮಾಡ್ತಾ ಇದೀಯಾ? ಕಡ್ಲೆಕಾಯಿ ಬೀಜ ತಿಂತಿದ್ದೀನಿ. ನನಗೊಂದ್ ಹಿಡ್ಕೊಡು. ಕೊಡಲ್ಲ. ಕೊಡಲ್ಲ? ನಂಗೆ ಸಾಕಾಗಲ್ಲ, ಇವನಿಗೆ ಬೇರೆ ಕೊಡ್ಬೇಕಂತೆ. ನೋಡು, ಕಡ್ಲೆಕಾಯಿ ಬೀಜ ಕೇಳಿದ ತಕ್ಷಣನೇ ಕೊಡ್ಬೇಕು. ಹಸು ಹಾಲು ಕೊಡುತ್ತೆ, ಕೋಳಿ ಮೊಟ್ಟೆ ಕೊಡುತ್ತೆ, ಮರ ಹಣ್ಣು ಕೊಡುತ್ತೆ. ಪ್ರಕೃತಿನೇ ನಾವ್ ಕೇಳ್ದೆ ಎಲ್ಲಾನು ಕೊಡ್ಬೇಕಾದ್ರೆ ನಿಂದೇನ್ ಕೊಡೆ? ಕೊಡಲ್ಲ ಕಣೋ, ಎಲ್ರ ಹತ್ರ ಕಿತ್ಕೊಂಡ್ ತಿನ್ನೋದೇ ಆಯ್ತು ನಿನ್ ಜೀವನ. ದೇವ್ರು 2 ವರ್ಗ ಸೃಷ್ಟಿ ಮಾಡಿರ್ತಾನೆ, ಒಂದು ಕೊಡೋ ವರ್ಗ, ಇನ್ನೊಂದು ಕಿತ್ಕೊಳ್ಳೋ ವರ್ಗ. ನೀ ಕೊಡೋ ವರ್ಗದಲ್ಲಿ ಹುಟ್ಟಿದ್ಯಾ, ನಾ ಕಿತ್ಕೊಳ್ಳೋ ವರ್ಗದಲ್ಲಿ ಹುಟ್ಟಿದ್ದೀನಿ. ಕೊಡೋ देखो, ए दाने दाने पे लिखा है खाने वाला का नाम, ये कड़ले बीजा में लिखा है मेरा नाम. ಅಣ್ಣ ನಾಕೆ ನಾ ಕಡ್ಲೆ ಬೀಜಕ್ಕೆ ಇಷ್ಟೊಂದು ಮಾತಾಡ್ತೀಯ? ತಗೋ, ನನ್ ಸವಾಸಕ್ ಬರ್ಬೇಡ, ತಿನ್ ಸಾಯಿ. ಸವಾಸಕ್ ಬರ್ಬೇಡ? ನೀನು ಮನೆ ಪಕ್ಕದಲ್ಲೇ ಒಂದು ಮನೆ ಮಾಡ್ಕೊಂಡು ನಿನಗ್ ಟಾರ್ಚರ್ ಕೊಡ್ಲಿಲ್ಲ ಅಂದ್ರೆ ಕೇಳು, ಕಡ್ಲೆಕಾಯಿ ಬೀಜ ಕೊಡು ಅವ್ರಿಗೂ. ಕೊಡೆ, ಹಸು ಹಾಲು ಕೊಡುತ್ತೆ, ಕೋಳಿ ಮೊಟ್ಟೆ ಕೊಡ್ತೀನಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೂ ನಂಗೆ ಹೇಳ್ರು. ಆ ಪರಮಾನಂದ ಏನು ದ್ವೀಪದಲ್ಲಿ ಮನೆ ಕಟ್ಟೋದು, ನಾನ್ ಮಜಾ ಬರುತ್ತಾ ಸಟ್ಟೆ ಕಟ್ಬಿಡ್ತೀನಿ. ನಿಮಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಇಲ್ಲ ಬಿಡ. ಏನ? ನಂಗೊಂದ್ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ಜನ ನಾನ್ ಬಂದ್ರೆ ಮಾತ್ರ ನಗ್ತಾರೆ, ನೀನ್ ಬಂದ್ರೆ ನಗದೇ ಇಲ್ಲ. ಯಾಕೆ? ಏಯ್ ಮಕಾಯಿ ನೋಡ್ತೀಯಾ? ಬಂದು ತಲೆ ಮಸಾಜ್ ಮಾಡು. ಏನೇ ಮಾಡ್ತಿದ್ಯಾ? ಅದು ಗಾಳಿ ಗಾಳಿ ಬೀಸ್ತಾ ಇದೀನ್ರಿ. ಗಾಳಿ ಬೀಸ್ಬೇಕಾಗಿರೋದು ಇಲ್ಲಿ ಬೀಸು. ಏನಪ್ಪಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶಾಂತಪ್ಪ ಅವ್ರ ಮನೆಯಲ್ಲಿ ದೊಡ್ಡವ್ರು ಬಂದವ್ರು, ಒಂದ್ ಗ್ಲಾಸ್ ನೀರ್ ತಂದು ಕೊಡೆ. ಹಾಗೆ ಟೀನ ತಾನೆ. ಜೇಬಿಂದ ಕೈ ತೆಗಿಯಲ್ಲ. ತೆಗಿಯ, ತಲೆ ಎಲ್ಲ ಕೆದ್ರಕೋ. ಇದಕ್ಕೆ ಇನ್ಸರ್ಟ್ ತೆಗೆ. ತೆಗಿಯೋ. ಇನ್ ಶರ್ಟ್ ಆಗ್ಲಿ ಅದ್ ನಾನೇ ಮಾಡ್ಬೇಕು. ಬೇರೆ ಯಾರಾದ್ರೂ ಮಾಡಿದ್ರೆ ನಾನ್ ತಡ್ಕೊಳಲ್ಲ. ಅರ್ಥ ಆಯ್ತಾನೆ? ಹೌದ್ರಿ. ನೀ ನನ್ಗೆ ಇನ್ಸಲ್ಟ್ ಮಾಡ್ಬಿಟ್ಟಲ್ಲೇ. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಾಲ್ ಜಾರಬಾರ್ದು. ಕಾಲೆಲ್ಲ ಕೈ ಜಾರಿದ್ದು. ಕುಡಿ. ಎಂಜಲ್ ನಾನೇ ಕುಡಿಬೇಕು. ಆ ಎಂಜಲ್ ನನ್ ಮಗನ ಅಡ್ರೆಸ್ ಕೇಳ್ಕ ಬಂದಿದ್ದಿ ಅಂದ್ರೆ ನೀ ಅಂತ ಎಂಜಲ್ ನನ್ ಮಗ ಇರ್ಬೇಕು. ಬೈತೀನಿ ಕಣ. ಹೆಣ್ಣು ಮಕ್ಕಳ ತರ ಮುಸುಡಿ ಮಾಡ್ಕೊಂಡು ಹೇಳೋದಲ್ಲ. ನಿನಗ್ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ನನ್ ಮಗನ್ ಮನೆ ಹುಡುಕ ಬರ್ಬೇಡ ಕಣಲ್ಲ. ಹೋಗು ನಾಯೇ, ಹೋಗು. ಅಕ್ಕ ನೋಡಿ ಮಕ್ಕ ಹೋಗಲೇ. ಈ ಮನೆಗಲ್ಲ ಏರಿಯಾಗೆ ಬರಲ್ಲ. ಬಾವಾ ಯಾವನ ನೀನು ಬಾವಾ? ಮನೆಗೆ ಬಾ ಅಂತ ಕರೆಸ್ಬಿಟ್ಟು ಯಾವನ್ನ ಮನೆ ಮುಂದೆ ಕೂರಿಸಿ ಬಾಯಿ ಬಂದಂಗ್ ಬಯಸ್ತೀಯಾ? ಏನಂದ ಬಾವಾ? ಎಂಜಲ್ ನೀರು ಕೊಡ್ತಾನೆ ಕುಡಿಯಕ್ಕೆ. ಎಂಜಲ್ ನೀರು? ಬಾವಾ ಸಾರಿ ಬಾವಾ. ನಿನ್ಗೆ ಎಷ್ಟು ಜನ ಬಾವ ಅಂದ್ರವ್ರೆ? ನೀನೊಬ್ನೇ ಬಾವ, ಯಾಕೆ ಡೌಟಾ? ಬಾ ಅಂತ ಪ್ರೀತಿಯಿಂದ ಕರೆದು ಅವ್ನ ಕರೆದು ಎಂಜಲ್ ನೀರು ಕುಡಿಸ್ತೀಯಾ? ಇವತ್ತಿಗೆ ನಾನು ನಿನ್ನ ಸಂಬಂಧ ಮುಗಿದಿಲ್ಲ, ಬರಲ್ಲ ಬಾವಾ. ಬಾವನಿಲ್ಲ, ಇಂಟರ್ನೆಟ್ ಜಾವಾನಿಲ್ಲ, ಹೋಗು. ಕಚ್ಚಡ ನನ್ನ ಮಗನೇ. ಏನೋ ಬಂದಿರೋದು ನಿನ್ಗೆ? ಸಂಬಂಧಿಕರನ್ನು ಮನೆಗೆ ಬರಕ್ ಬಿಡ್ತಾ ಇಲ್ವಲ್ಲೋ? ಸಾಡಿಸ್ಟ್ ಆಗಿ ಹೋಗಿದ್ದೆ ನೀನು. ಯಾವನಿಗೆ ಸಾಡಿಸ್ಟ್ ಅಂತ ಹೇಳ್ತಾ ಇದೀಯಾ? ನಮ್ದೇನ್ ಕಿತ್ತಾಗಿರೋ ವಂಶ ಅಲ್ಲ ಕಣ. ಮುಳ್ಳಿನ ತುದಿಯ ಮೇಲೆ ನಿಂತ್ಕೊಳ್ಳ ಅಂತ ವಂಶ ನಂದು. ನಿಂತರ ಹೆಂಡತಿ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಬೆಲ್ಲಿ ಡ್ಯಾನ್ಸ್ ಆಡೋ ವಂಶ ಅಲ್ಲ. ನಿನ್ನ ಹೊಡಿಯೋದು ಒಂದೇ, ಬೀದಿ ನಾನು ಹೊಡಿಯೋದು ಒಂದೇ. ಲೇ, ನಾನು ಎಂಟಿ ಮುಂದೆ ಬೆಲ್ಲಿ ಡ್ಯಾನ್ಸ್ ಆದ್ರೂ ಆಡ್ತೀನಿ, ಗಲ್ಲಿ ಡ್ಯಾನ್ಸ್ ಆದ್ರೂ ಆಡ್ತೀನಿ. ನಿನ್ಗೇನೋ ಸಮಸ್ಯೆ? ಸಮಾಜಕ್ಕೋಸ್ಕರ ಸಾಫ್ಟ್ವೇರ್ ಆಗಿದ್ದೀನಿ, ನನ್ನ ಹಾರ್ಡ್ವೇರ್ ಮಾಡ್ಬೇಡ. ಕಟ್ಟು ಸಾಕ್ಬಿಡ್ತೀನಿ.
ಓಹೋ, ಅವನು ನನಗೆ ಕತ್ತರಿಸಾಕ್ತೀನಿ ಅಂತಂದ್ರೆ ಒಳಗಡೆನೆ ಖುಷಿ ಪಡ್ತಾ ಇದೀಯ ಅಂತಂದ್ರೆ ನೋಡೆ, ಜೇನುಗೂಡು ಅಂತಂದ್ರೆ ಜೇನ್ ಇರ್ಬೇಕು, ಈ ಮನೆ ಅಂತಂದ್ಮೇಲೆ ಒಂದು ನಾನ್ ಇರ್ಬೇಕು, ಇಲ್ಲ ಅಂದ್ರೆ ನಾನೇ ಇರ್ಬೇಕು. ಇಲ್ಲಿಂದ ಹೋಯ್ತಾರ್. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ನೀನ್ ಆಟೋ ಗೊಂಬೆ ಅಂತ ಅನ್ಕೊಂಡಿದ್ಯಾ? ಟಾರ್ಚರ್, ಎಲ್ರಿಗೂ ಟಾರ್ಚರ್, ಎಲ್ರಿಗೂ ಟಾರ್ಚರ್ ಕೊಟ್ಬಿಟ್ಟೆ ಗಡ್ಡ 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 ಅಂತ ನಡಕ್ ಬಿಡ್ಬೇಕಾ? ವಾಗಲಿ ಪಾಪ ಗಂಡ ಮರ್ಯಾದೆ ಕೊಡೋಣ ಅಂತ ಅಂದ್ರೆ ನನಗೆ ಹಾಕ್ಬಿಟ್ಬಿಟ್ಟೆ ಅಲ್ಲ? ಏಯ್, ನೀನು ಪ್ರತಿ ಬಾರಿ ಮನೆಯಿಂದ ಆಚೆ ಹೋಗು ಅಂದಾಗ ನಾನು ಯಾಕೆ ಹೋಗ್ಲಿಲ್ಲ ಗೊತ್ತೇನೋ? ಯಾಕೆ ಹೋಗ್ಲಿಲ್ಲ? ನಿನ್ನ ಮೇಲಿರೋ ಪ್ರೀತಿಗಲ್ಲ ಕಣೋ, ಮತ್ತೆ ಬಸ್ ಚಾರ್ಜ್ ಕಾಸಿರ್ಲಿಲ್ಲ ಅಂತ. ಸುಸು, ನಾನೊಂದ್ ಮಾತು ಕೇಳಿದ್ರೆ ನಾನು ಕೊಡ್ತಾ ಇರ್ಲಿಲ್ವಲ್ಲಮ್ಮ? ಇಷ್ಟೊಂದು ಘೋರ ಘಟನೆಗಳು ನಡೀತಾನೆ ಇರ್ಲಿಲ್ವಲ್ಲಮ್ಮ? ನಾನೇನಾದ್ರೂ ನಿನ್ನ ಹತ್ರ ದುಡ್ಡು ಕೇಳಿದಿದ್ರೆ ನಮ್ಮಿಬ್ರಿಗೂ ಸಂಬಂಧ ಕಟ್ಬಿಡ್ತಿದ್ದ ಈ ಸಾಮ್ರಾಣಿ ಅಂತ ಸ್ಯಾಡಿಸ್ಟ್ ನನ್ ಮಗ ಇವನು. ಏ ಸಾಮ್ರಾಣಿ, ಫಿಶ್ ಟ್ಯಾಂಕು ಅಂದ್ಮೇಲೆ ಮೀನ್ ಇರ್ಬೇಕು, ಚಿಕನ್ ಅಂದ್ಮೇಲೆ ಬೋನ್ ಇರ್ಬೇಕು, ಈ ಮನೆ ಅಂತ ಬಂದ್ಮೇಲೆ ಒಂದು ನಾನ್ ಇರ್ಬೇಕು, ಇಲ್ಲ ಅಂದ್ರೆ ನಾನೇ ಇರ್ಬೇಕು. ಬ್ಯಾಗ್ ತಕೊಂಡು ಹೋಗ ಸರ್. ಹೆಂಗ ಆತರ ಮಾಡಬಾರ್ದು. ಯೂಶಲಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜೊತೆಗೆ ಇರ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಲೈಫ್ ಅಲ್ಲಿ. ನೀವ್ ಹೇಳಿದ್ಮೇಲೆ ಮುಗ್ದೋಯ್ತು ಸರ್. ಏನ್ರಿ ಬ್ಯಾಗ್ ತಕೊಂಡು ಸರ್ಮನೆಗೆ ಹೋಗು. ಏನಾದ್ರೂ ಒಂದು ಹುಡ್ಕೊಂಡ್ ಬರ್ತಿರ್ತೀಯಲ್ಲ, ಯಾರಿಗಾರು ತೊಂದರೆ ಕೊಡ್ಬೇಕು, ಎಲ್ಲಾರು ಜಗಳ ಕಾಯ್ಬೇಕು, ಇವನನ್ನ ಗೋಳಿಕೋಬೇಕು ಅಲ್ವಾ? ಕೇಳೋಣ ನಿಮ್ಮವ್ರನ್ನ ಹೇಗಿತ್ತು ಅಂತ. ಕೇಳೋಣ ಮೇಡಮ್. ತುಂಬಾ ಇಷ್ಟ ಆಯ್ತು ಸುಷ್ಮಿತಾ. ಆಕ್ಚುಲಿ ಸುಸು ಫಸ್ಟ್ ಹಾಫ್ ಅವಳು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೋಗೋದೆಲ್ಲ ಓಕೆ, ಅದು ಯಾವಾಗ್ಲೂ ನೋಡೋದು. ಬಟ್ ಲಾಸ್ಟ್ ಅಲ್ಲಿ ಅವಳ ಡೈಲಾಗ್ಸ್ ಮತ್ತೆ ಅವಳ ಆಟಿಟ್ಯೂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಬಟ್ ನೈಸ್, ಮಜಾ ಆಯ್ತು. ಅಂಡ್ ನನಗೆ ಡೆಡಿಕೇಟ್ ಮಾಡಿದಂತ ಹಾಡು ರವಿ, ಥ್ಯಾಂಕ್ ಯು. ಅಂಡ್ ಸಂತು, ಥ್ಯಾಂಕ್ ಯು ಸೋ ಮಚ್ ನೀವು ಹಾಡಿದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಅಂಡ್ ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಚಿ. ಗುರುಜಿ, ಐ ಥಿಂಕ್ ಒನ್ ಮ್ಯಾನ್ ಶೋ ಜಗಪ್ಪ. ಒಂದ್ ಖುಷಿ ಅಂದ್ರೆ ಓಕೆ, ಈಗ ಸ್ಕ್ರಿಪ್ಟ್ ಯಾವ್ದಾದ್ರು ಸ್ಕ್ರಿಪ್ಟ್ ಮಾಡೋದು ಓಕೆ, ಡೈಲಾಗ್ ಬರುತ್ತೀಯಲ್ಲ ಅದು ಏನ್ರಿ ಸುಕ್ಕತ್ತಾಗಿದೆ. ಡೈಲಾಗ್ ಬರ್ದು ಮತ್ತೆ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್. ನಾನು ಪರ್ಫಾರ್ಮ್ ಮಾಡೋದು ಒಂದು ಆರ್ಟು, ಬಟ್ ಬರೆಯೋದು ಇನ್ನೊಂದು ಆರ್ಟು. ಅಂಡ್ ಯು ಹ್ಯಾವ್ ಎಕ್ಸೆಲ್ಡ್, ಐ ಟೆಲ್ ಯು, ಯು ಜಸ್ಟ್ ಆಸಮ್. ಸುಷ್ಮಿತಾ, ಯು ಆರ್ ಅಮೇಜಿಂಗ್. ಥ್ಯಾಂಕ್ ಯು ಸರ್. ಸ್ವಲ್ಪ ಹೈಟ್ ಇದ್ರೆ ಎಲ್ಲೋ ಇರ್ತಿದೆ. ಎಲ್ಲರೂ ಹೀಗೆ ಅಂತಾರೆ ಸರ್ ಅಲ್ವಾ? ನೋಡ, ನನ್ ಪಕ್ಕದಲ್ಲಿ ಹೈಟ್ ಇದ್ದವ್ರಿಗೂ ನಿಂತಿದ್ದಾರೆ. ನಾನು ಪರ್ಸನಲಿ ಐ ಲವ್ ದ ಸ್ಕಿಟ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ, ಅಂಡ್ ಥ್ಯಾಂಕ್ ಯು ಗೈಸ್, ಆಲ್ ದ ಬೆಸ್ಟ್. ಈ ಜಗತ್ತಲ್ಲಿ ಪಾಪದ ಪ್ರಾಣಿ ಅಂದ್ರೆ ಗಂಡು ಪ್ರಾಣಿ. ಗಂಡಸರನ್ನ ಕಾಪಾಡೋಕು ಒಂದು ಸಂಘ ಬೇಕೇ ಬೇಕು. ಇದು ನಮ್ಮ ನಂದೀಶನ ವಾದ. ಜೀವನ ಅನ್ನೋ ಬಿಸಿನೀರಲ್ಲಿ ಬಿಂದೋಗಿರೋ ಗಂಡಸರಿಗೆ ಧೈರ್ಯ ತುಂಬೋದಕ್ಕೆ ನಮ್ಮ ನಂದೀಶ ಒಂದು ಸಂಘನೇ ಕಟ್ಬಿಟ್ಟಿದ್ದಾನೆ. ಆ ಗಂಡಸರ ಪುನರ್ವಸತಿ ಕೇಂದ್ರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನ್ಯೂಸ್ ಪೇಪರ್ ಓದಾನ. ಹೆಂಡತಿಯ ಕಿರುಕುಳ ತಾಳಲಾರದೆ ತಿಂಗಳಿಗೆ ಲಕ್ಷ ಗಂಡಂದಿರು ಮನೆ ಬಿಟ್ಟು ಹೋಗುವುದಾಗಿ ಗಂಡಸರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಗುರುಕಿರಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಲೆಕ್ಕಕ್ಕೆ ಸಿಕ್ಕಿರೋದು ಇಷ್ಟೇ. ಲೆಕ್ಕಕ್ಕೆ ಸಿಗದೆ ಇರೋದು 10 ಲಕ್ಷ ಗಂಡಂದಿರು ಮನೆ ಬಿಟ್ಟು ಹೋಗ್ತಾರೆ ಅಂತ ಸರ್ವೆ ಹೇಳ್ತಾ ಇದೆ ಸರ್. ಈ ಪ್ರಪಂಚದಲ್ಲಿ ಪಾಪದ ಪ್ರಾಣಿ ಯಾವ್ದು ಗೊತ್ತಾ? ಮೊಲ, ಇಲಿ, ಜಿಂಕಿ, ಮಂಕಿ ಅಲ್ಲ, ಗಂಡ.
ಗಂಡ. ಈ ಹೆಂಡತಿರ ಟಾರ್ಚರ್ನ ಅನುಭವಿಸಕ್ಕಾಗದೆ ಗಂಡಂದ್ರು ಸಾಯಕ್ ಹೋಗೋಕು ಮುಂಚೆ ಕೊನೆಯದಾಗಿ ವಿಸಿಟ್ ಮಾಡೋ ಜಾಗನೇ ಗಂಡಂದಿರ ಪುನರ್ವಸತಿ ಕೇಂದ್ರ. ಸರ್, ಈ ಮನುಷ್ಯನಿಗೆ ಮೊದಲು ಜನನ, ಆಮೇಲೆ ಮರಣ, ಮಧ್ಯದಲ್ಲಿ ಚಿಕ್ಕ ಗ್ಯಾಪು, ಅಲ್ಲೇ ಇಟ್ಟ ನೋಡಿ ದೇವ್ರು ಒಂದು ಆಪು, ಅದೇ ಮದುವೆ. ಈ ಕೇಂದ್ರನ ಶುರು ಮಾಡಿ 6 ತಿಂಗಳಾಯ್ತು. ಇದಕ್ಕೂ ಮುಂಚೆ ನನಗೂ ಒಂದು ಮನೆ ಇತ್ತು, ಒಬ್ಳು ಹೆಂಡತಿ ಇದ್ಲು. ಅವಳು ಕೊಡೋ ಟಾರ್ಚರ್ನ ಸಹಿಸ್ಕೊಂಡು ಹಂಗೋ ಹಿಂಗೋ ಜೀವನ ಮಾಡ್ತಾ ಇದ್ದೆ. ಆದ್ರೆ ಒಂದು ದಿನ ತರಕಾರಿ ತಗೊಂಡ್ ಬಾರ ಅಂದ್ರೆ ಕೂತ್ಕೊಂಡ್ ಮೊಬೈಲ್ ಅಲ್ಲಿ ಏನೋ ನೋಡ್ತಿದ್ಯಾ? ನಂದಿ ಅಂತ ತಿರ್ಗ್ತಿರೋ ಹಂದಿ. ಮಜಾ ಭಾರತ ಪ್ರೋಮೋ ನೋಡ್ತಿದ್ದೀರಿ? ಮಜಾ ಭಾರತ ಪ್ರೋಮೋ ನೋಡ್ತಿದ್ದು ಇಲ್ಲ ರಚ್ಚು ಮ್ಯಾಮ್ ನ ನೋಡ್ತಿದ್ಯಾ? ಹಿಂಗ್ ಹೊಡ್ದು ನಂಗೆ ಸುಸ್ತಾಗಿದೆ. ಬೇಗ ಹೋಗಿ ತರಕಾರಿ ತಗೊಂಡ್ ಬಂದಿಲ್ಲ ಅಂದ್ರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೋಗ್ತೀಯಾ? ಲೇ, ನೀನೀಗ ಹೋಗಿ ತರಕಾರಿ ತಂದು ಅಡ್ಗೆ ಮಾಡಿ ನನಗ್ ಉಣ್ಸೋಷ್ಟ್ರಲ್ಲಿ ನಾನು ಸತ್ತು ಹೋಗಿರ್ತೀನಿ. ಈಗ್ಲೇ ಹೋಟ್ಲಿಗೆ ಹೋಗಿ ಇಡ್ಲಿ, ವಡೆ, ಸಾಂಬಾರ್, ಚೌಚೌಬಾತ್, ವಾಂಗಿಬಾತ್, ಚಿಕನ್ ಚಿಲ್ಲಿ, ಮಟನ್ ಚಿಲ್ಲಿ ಎಲ್ಲ ಬೇಗ ತಗೊಂಡು ಬಾ. ಸರ್, ಎಲ್ರು ಹೋಟೆಲ್ಗೆ ಹೋಗಿ ಮೆನೋ ನೋಡಿದ್ರೆ ನಾನು ಹೋಟೆಲ್ ಮೆನೋನೇ ಮದುವೆ ಆಗಿದ್ದೀನಿ. ಬೇಗ ಹೋಗಿ ತರ್ಲಿಲ್ಲ ಅಂದ್ರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೀಗೆ ಸರ್, ಆವತ್ತು ಮನೆ ಬಿಟ್ಟು ಬಂದವನು ಇವತ್ತಾದ್ರೂ ಮನೆ ಕಡೆ ತಿರುಗೂ ನೋಡಿಲ್ಲ. ಈ ಗಂಡು ಅನ್ನೋ ಪ್ರಾಣಿ ಎಲ್ಲರ ಕಡೆಯಿಂದ ಬಯಸ್ಕೊಂಡು ಕಿವಿ ತೂತಾಗಿ ರಕ್ತ ಸೋರ್ತಾ ಇದೆ. 5 ವರ್ಷದಲ್ಲಿದ್ದಾಗ ಅಪ್ಪ ಹೇಳ್ದಂಗೆ ಕೇಳ್ಬೇಕು, 10 ವರ್ಷದಲ್ಲಿದ್ದಾಗ ಟೀಚರ್ ಹೇಳ್ದಂಗೆ ಕೇಳ್ಬೇಕು, 20 ವರ್ಷದಲ್ಲಿದ್ದಾಗ ಲವರ್ ಹೇಳ್ದಂಗೆ ಕೇಳ್ಬೇಕು, 30 ವರ್ಷದಲ್ಲಿದ್ದಾಗ ನಂತರ ಹೆಂಡತಿರಿಂದ ನೊಂದು ಬೆಂದಿರೋ ಗಂಡು ಪ್ರಾಣಿಗೆ ನೆಮ್ಮದಿ ಸಿಗಲಿ ಅಂತಾನೆ ಈ ಗಂಡಂದಿರ ಪುನರ್ವಸತಿ ಕೇಂದ್ರನ ಶುರು ಮಾಡಿದ್ದೀನಿ ಸರ್. ನಮ್ಮ ಕೇಂದ್ರಕ್ಕೆ ಜಾಯ್ನ್ ಆಗಕ್ ಬಂದಿರೋ ಮೊದಲ ಅಭ್ಯರ್ಥಿ ಅನ್ಸುತ್ತೆ. ಬನ್ನಿ ಸರ್, ಹೇಳಿ ನಿಮ್ಮ ಪರಿಚಯ. ಸರ್, ನನ್ನ ಹೆಸರು ಬ್ಯಾಲ್ಕುಂದಿ ಬಾಲು ಅಂತ ಸರ್. ಓಹ್, ಬಾಲಣ್ಣ, ಏನ್ ಬೆಳಬೆಳಗಿನ ಫುಲ್ ಟೈಟ್ ಆಗಿ ಬಂದಿದ್ಯಾ? ಏನ್ ಪ್ರಾಬ್ಲಮ್? ನಾನು ಹೇಳ್ತಿದ್ದು ಬಣ್ಣದ ವೇಷ ಸರ್. ಮಾಡ್ತಾಳೆ ಮೋಸ, ಕಿತ್ಕೋತಾಳೆ ದುಡ್ದು ಕಾಸ, ಮುಟ್ಟೋಕೆ ಬಿಡಲ್ಲ ವರ್ಷ ಪೂರ್ತಿ ಆಷಾಢ ಮಾಸ. ಸಾರ್, ಈ ಕಾನೂನು ಹೆಂಗಸರ ಕಡೆ, ಗಂಡಸರಿಗೆ ಚುತ್ತಿ ಹೊಡೆ. ಅಯ್ಯೋ ಪಾಪ. ಕೂತ ಲೋ, ನಾನು ಪಾಪ ಅಂದ್ರೆ ನೀವ್ ನಗಾಡ್ತೀಯಲ್ಲೋ, ಅಳುತ್ತದೀಯನೋ? ಇವ್ನು ಹೇಳ್ತೀವಿ, ನೀವು ಕೊಟ್ಟಿರೋ ಟಾರ್ಚರ್ಗೆ ಯಾವ ಫೀಲ್ಗೆ ಯಾವ ಎಕ್ಸ್ಪ್ರೆಷನ್ ಕೊಡ್ಬೇಕು ಅನ್ನೋದೇ ಮರ್ತ್ಬಿಟ್ಟವ್ರಿ. ಸಮಾಧಾನ ಮಾಡ್ಕೊ. ಓನಮ್ಮ, ಸಮಾಧಾನ ಮಾಡ್ಕೊಳಕಂದ. ಹೇಳು, ಏನ್ ಪ್ರಾಬ್ಲಮ್ ಹೇಳು. ಸರ್, ಮದುವೆ ಆಗದೆ ಇರೋರಿಗೆ 1000 ಪ್ರಾಬ್ಲಮ್ ಸರ್. ಆದ್ರೆ ಮದುವೆ ಆದವನಿಗೆ ಒಂದೇ ಒಂದು ಪ್ರಾಬ್ಲಮ್, ಅದು ಹೆಂಡ್ತಿ. ನಿಮಗೆ ಹೆಂಗ್ ಗೊತ್ತಾಯ್ತು ಸರ್? ಈ ಪ್ರಪಂಚದಲ್ಲಿ ಬಗೆಹರಿಸಲಾಗದ ಏಕೈಕ ದೊಡ್ಡ ಸಮಸ್ಯೆ ಅಂದ್ರೆ ಅದು ಹೆಂಡ್ತಿ. ಹೇಳು, ನಿನ್ನ ಹೆಂಡ್ತಿನ ಏನು ಮಾಡಿದ್ರೆ ನಿನಗೆ ಸಮಾಧಾನ ಸಿಗುತ್ತೆ? ನನ್ನ ಹೆಂಡ್ತಿನ 15ನೇ ಫ್ಲೋರ್ ಇಂದ ತಳ್ಳಿ, ಬಸ್ ಹಚ್ಚಿ, ಲಾರಿ ಹಚ್ಚಿ, ಸೈಕಲ್ ಹಚ್ಚಿ, ಗಾಡಿ ಹಚ್ಚಿ, ಟ್ರೈನ್ ಹಚ್ಚಿ, ಫ್ಲೈಟ್ ಹಚ್ಚಿ, ಚಾಕು ತಗೊಂಡು ಚುಚ್ಚಿ ನೇಣಾಕಿ ಸುಟ್ಟು ಸಾಯಿಸ್ಬೇಕನ್ಸುತ್ತೆ ಸಾರ್. ಆ ಸಾಮ್ರಾಣಿಗಿಂತ ಶಾಡಿಸ್ಟ್ ತರ ಮಾತಾಡ್ತಾ ಇದೆಯಲ್ಲೋ. ಮತ್ತೆ ಇನ್ನೇನು ಸರ್, ಹೆಂಗ್ ಬೈತಾಳೆ ಗೊತ್ತಾ ಸರ್? ಮೊನ್ನೆ ಒಂದ್ ಚಳವಳಿಗೆ ಹೋಗಿದ್ದೆ. ಏನ್ ಚಳವಳಿ ಸಾರ್? ಇತ್ತೀಚೆಗೆ 8 ಗಂಟೆಗೆ ಓಪನ್ ಆಗೋದು 12 ಗಂಟೆಗೆ ಓಪನ್ ಆಗ್ತಾ ಇದೆ. 8 ಗಂಟೆಗೆ ಓಪನ್ ಮಾಡ್ಬೇಕು ಅಂತ ಓಪನ್ ದ ಬಾಟಲ್ ಚಳವಳಿಗೆ ಹೋಗಿದ್ದೆ ಸರ್. ಏನ್ ಓಪನ್ ಆಗ್ಬೇಕು ಅಂತ? ಬಾರು
ಒಂದೆರಡು ತಾಸು ಕಾಯ್ಬೋದಿತ್ತೇನಪ್ಪ. ಹಲೋ, ನೀವು ಬೆಳಿಗ್ಗೆ 8 ಗಂಟೆಗೆ ತಿನ್ನೋ ತಿಂಡಿನ 12 ಗಂಟೆಗೆ ತಿಂದ್ರೆ ನಿಮ್ಮ ಹೊಟ್ಟೆ ಗಬ ಗಬ ತವ್ರಿ ಅಲ್ವಾ? ನಮಗೂ ಹಂಗೆ 8 ಗಂಟೆ ಕುಡಿಯೋದು 12 ಗಂಟೆ ಕುಡಿದ್ರೆ ನಮ್ಮ ಹೊಟ್ಟೆ ಗರಗರ ತವ್ರಿ ಅಲ್ವಾ? ಆಯ್ತು ಮೇಡಪ್ಪ, ಇದಕ್ಕೆ ನೀನ್ ಹೆಂಡತಿ ಬೈದ್ಲೇನೋ? ಬೈದಿಲ್ಲ ಸರ್, ಹೊಡೆದು ಬಿಟ್ಲು ಸರ್. ನನ್ನ ಲೈಫಲ್ಲಿ ನೆಮ್ಮದಿನೇ ಇಲ್ದಾಗೋಗ್ಬಿಟ್ಟಿದೆ ಸರ್. ನೆಮ್ಮದಿ ಇರಲ್ಲ ಕಣೋ, ಅದಕ್ಕೆ ಅವಳ ಹೆಂಡತಿ ಅನ್ನೋದು. ಮಗ, ಮದುವೆ ಆಗಿ ಒಂದು ದಿನ ನಿನ್ನ ಸುಖ ಅನುಭವಿಸ್ಲಿ ಅಲ್ವೇನೋ? ಸರ್ ಸರ್ ಮದುವೆ ಆದ ವಸ್ತ್ರಲ್ಲಿ ಹೆಂಗಿತ್ತು ಗೊತ್ತಾ ಸರ್? ಹಿಂಗಿತ್ತು ಸರ್. ಮದುವೆ ಆಗಿ 1 ವರ್ಷ ಆದ್ಮೇಲೆ ಶುರುವಾಯ್ತು ಸರ್ ಕಿರುಕುಳ ಕಿರುಕುಳ ಮದುವೆಯಾದ ಹೊಸದಲ್ಲಿ ಹೆಂಡತಿಯ ಮಾತೆಲ್ಲ ಕಾವ್ಯಮಯ. 1 ಮಗುವಾದ ನಂತರ ಪದ್ಯಮಯ, 2 ಮಗುವಾದ ನಂತರ ಗದ್ಯಮಯ, ಆಮೇಲೆ ಜೀವನ ಪೂರ್ತಿ ನನ್ನ ಬಿಡೆ ನಿನ್ನ ಧಮ್ಮಯ್ಯ, ನನ್ನ ಬಿಡೆ ನಿನ್ನ ಧಮ್ಮಯ್ಯ, ನಿನ್ನ ಧಮ್ಮಯ್ಯ. ಯಾರು ಎಗ್ರೈಸ್ ಅಂಗಡಿ ಸುತ್ತರಿಯ ನಾಯಿ ತರ ಇದ್ದಾನೆ. ಅವನು ನಿಂತರೇ ನೊಂದು ಬೆಂದ್ ಬಂದಿರೋ ಪ್ರಾಣಿ ಅನ್ಸುತ್ತೆ. ಬರಪ್ಪ ಕೂತ್ಕೋ. ಸರ್ ನಮಸ್ಕಾರ. ಹೇಳಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮಧುಮಗ, ಊರು ತನ್ಗೂರು. ಊರ ಹೆಸರು ತನ್ಗೂರು. ಸಖತ್ತಾಗಿದೆ ಊರ ಹೆಸರು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಬೆಲ್ಕುಂದಿ ಬಾಲು ಅಂತ. ನಾನು ಇಲ್ಲೇ ಜಾಯ್ನ್ ಆಗಿದ್ದೀನಿ ಸರ್. ಬೆಲ್ಲನೇ ಇಲ್ಲ, ಬೆಲ್ಲ ಮನೆಯಲ್ಲಿ ಇದೆ. ಅವನು ಹಿಂಗೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ತಮಾಷೆನೆ ಮಾಡ್ತಿರ್ತಾನೆ. ಹೇಳಿ ಸರ್, ಬೇಸಿಕಲಿ ನಾನೊಬ್ಬ 90s ಕಿಡ್. ಈಗಿನ ಕಾಲದಲ್ಲಿ ಮದುವೆ ಆಗೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಕಷ್ಟಪಟ್ಟು ಮದುವೆ ಆದೆ ಸರ್. ಮಕ್ಕಳಾದ್ರ ಸಾರ್ ಫಸ್ಟ್ ನೈಟ್ ಆಗಿಲ್ಲ, ಇನ್ನು ಮಕ್ಕಳೆಲ್ಲ ಆಗುತ್ತೆ ಸಾರ್. ತಲೆ ಕಳಿಸಿ ಬೇಡ, ನಾನು ಇದ್ದೀನಿ ಬಿಡು. ಅಲ್ಲ, ಅವ್ರ ಅಪ್ಪ ಅಮ್ಮಗೆ ಹೇಳಿ ಸರಿ ಮಾಡ್ತೀನಿ ಅಂದೆ. ಮುಂದೆ ಏನಾಯ್ತು ಸರ್? ಅವತ್ತು ನನ್ನ ಫಸ್ಟ್ ನೈಟ್ ಸರ್. ಸರ್ ಇವಾಗ ನೀವೇ ನನ್ನ ಹೆಂಡತಿ ಅನ್ಕಳಿ, ಇದೇ ಬೆಡ್ರೂಮ್ ಅನ್ಕಳಿ. ಬೆಡ್ರೂಮ್ ತುಂಬಾ ಚಿಕ್ಕದಾಯ್ತು. ಚಿಕ್ಕದಾಗಿದ್ರೆ ಚೊಕ್ಕದಾಗಿದೆ ಇರು ಸರ್. ಅವತ್ತು ನನ್ನ ಹೆಂಡತಿ ಪಕ್ಕ ಹೋಗಿ ಹಿಂಗ ಕೂತೆ ಸಾರ್. ಆಮೇಲೆ ಏನಂತ ಹೇಳಿ ಹೇಳಿ ಹೇಳು. ಆಮೇಲೆ ಅವಳು ಭುಜದ ಮೇಲೆ ಹಂಗೆ ಕೈ ಇಟ್ಟೆ ಸಾರ್. ಅದಕ್ಕೆ ಅವಳು ಏನು ಅಂದ್ಲು. ಅದಕ್ಕೆ ನಾನು ಹೋಗಿ ಬಾಗ್ಲು ಚಿಲ್ಕ ಹಾಕಿ ಬರ್ಲಾ ಅಂದೆ. ಅದಕ್ಕೆ ಅವಳು ಬೇಡ ಬೇಡ, ಆಚೆ ಇರೋರು ನಾವೇನಾದ್ರೂ ತಪ್ಪು ಮಾಡ್ತಿದೀವಿ ಅನ್ಕೋಬಿಟ್ರೆ ಹಿಂಗ ಅನ್ಬಿಟ್ಲು ಸಾರ್. ಎಂತ ಅಮಾಯಕನೋ ಅದು. ಈ ಮೊಬೈಲು ಫ್ರೀ ಇಂಟರ್ನೆಟ್ ಯುಗದಲ್ಲೂ ಸಾರ್ ಕೈ ಮುಟ್ಟಿದ್ರೆ ಕೆನ್ನೆ ಹಾಕ್ಬಿಡ್ತೆ ಅಂತ ಹೇಳ್ತಾಳೆ ಸಾರ್. ಅಷ್ಟು ಅಮಾಯಕ ಸರ್ ನನ್ನ ಹೆಂಡತಿ. ಸರ್ ಕೈ ಮುಟ್ಟಿದ್ಕೆ ಕೆನ್ನೆ ಮುಟ್ಟಿದ್ಲು ಅಂತೆ, ಇಲ್ಲಿ ತಲೆ ಮುಟ್ಟಿದ್ರೆ ಯಪ್ಪ ಶಿವನೇ ಪರಮಾತ್ಮ. ಸಾರ್ ಆದ್ರೂ ಬಿಟ್ಟಿಲ್ಲ ಸರ್. ಆ 1, ಆ 2, ಆ 3 ಅಂತ ಹೋಗಿ ಬಾಗಿಲು ಚಿಲ್ಕ ಹಾಕೇ ಬಿಟ್ಟೆ ಸಾರ್. ಹಾಕ್ಬಿಟ್ಟು ತಿರುಗಿದ್ರೆ ಅವಳು ಮನೆಯಿಂದ ತಂದ ನಾಯಿ ತಪ್ಕೊಂಡು ಮಲಗಿದ್ಲು ಸಾರ್. ಹತ್ರ ಹೋದ್ರೆ ನಾಯಿ ಗುರು ಅಂತ ಸೌಂಡ್ ಮಾಡುತ್ತೆ ಸಾರ್. ಅವಳು ಅಮಾಯಕಿ ಅಲ್ಲ ಕಣ, ಚಿಣಿಕಿ ಮಿಣಿಕಿ. ಸರ್ ಈ ಚಿಣಿಕಿ ಮಿಣಿಕಿ ಅಂದ್ರೆ ಏನ್ ಸರ್? ಹಂಗಂದ್ರೆ ಏನಂತ ಗೊತ್ತಿದ್ರೆ ನಾನೇ ಇಲ್ಲಿ ಬರ್ತಿದ್ದೆ. ನೋಡು, ಈ ಹೆಂಡ್ತಿರು ಒಂಥರ ನಮ್ ಕನ್ನಡ ಸಿನಿಮಾ ಇದ್ದಂಗೆ. ಕೆಲವು ಹೆಂಡ್ತಿರು ನಮ್ಮ ಭಟ್ರ ಸಿನಿಮಾ ತರ ಪಬ್ಲಿ ಆಗಿ ಮಾತಾಡ್ತಾರೆ. ಇನ್ನು ಕೆಲವರು ನಮ್ ದುನಿಯಾ ಸೂರಿ ಸಿನಿಮಾ ತರ ಲೋಕಲ್ ಆಗಿರ್ತಾರೆ. ಇನ್ನು ಕೆಲವ್ರಂತರು ನಮ್ ಸಾಯಿ ಪ್ರಕಾಶ್ ಸಿನಿಮಾ ತರ ಅವರು ಹತ್ತು ನಮ್ಮನ್ನು ಅಳಿಸ್ತಾರೆ. ಸರ್ ಈ ಇಂಗ್ಲಿಷ್ ಸಿನಿಮಾದಲ್ಲಿ ಇರ್ತಾರಲ್ಲ ಹೆಂಡ್ತಿರೋ ಅಂತ ಸಿಗಲ್ಲ ಸರ್? ಸಿಗ್ತಾರೆ, ಬಟ್ ನೀನ್ ಫಾರಿನ್ಗೆ ಹೋಗ್ಬೇಕು. ಸರ್ ಫಾರಿನ್ಗೆ ಹೋದ್ರೆ ಒಳ್ಳೆ ಹೆಂಡ್ತಿರು ಸಿಗ್ತಾರ ಸರ್? ಫಾರಿನ್ ಅಷ್ಟೇ ಅಲ್ಲ ಕಣೋ, ಅತ್ತಳ ವಿತ್ತಳ ಸುತ್ತಳ ರಸತಳ ತಳಾತಳ ಮಹಾತಳ ಪಾತಾಳಕ್ಕೆ ಹೋದ್ರು ಹೆಂಡ್ತಿರು ಕಣ್ಣಿ ಕಾಣೋ ಭೂತ ಇದ್ದಂಗೆ. ನೀನೆಲ್ಲೇ ಹೋದ್ರು ನಾಯಿ ತರ ಕಾಡ್ತಾನೆ ಇರ್ತಾರೆ. ನಮ್ಮಂತ ಗಂಡಂದ್ರನ್ನ ಈ ಹೆಂಡರಿಂದ ಕಾಪಾಡಕ್ಕೆ ಯಾರು ಇಲ್ವಾ ಸರ್? ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನೀವಾಗ ಯಾಕೆ ಟೆನ್ಷನ್ನು? ಲಗ್ಗಾಮೋ ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಬಂದ 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 ಪವಾಡ ಪುರುಷ ಉದ್ಭವ ಮೂರ್ತಿ, ಕಲಿಯುಗದ ಕಲ್ಯಾಣ ಮೂರ್ತಿ, ಗಂಡರ ಗಂಡ ಉದ್ದಂಡ ಭೂ
ಬೆಂಕಿ ಚೆಂಡ ಪ್ಲಾಸ್ಟಿಕ್ ಚೆಂಡ ಅದೇ ಈ ಲಾಸ್ಟ್ನೇದೇನೋ ಗಂಡ ಬೇರುಂಡ ಅಂದಲ್ಲ, ಹಂಗಂದ್ರೆ ಏನಂತ ಗೊತ್ತಾ ನಿನಗೆ? ಅದೇ 2 ತಲೆ ಪಕ್ಷಿ. ನೋಡು, ಈ ಲೋಕದ ಕಣ್ಣಿಗೆ ಗಂಡ ಬೇರುಂಡ ಅಂದ್ರೆ ಆ ಪಕ್ಷಿನೇ. ಆದ್ರೆ ಮದುವೆ ಆಗಿರೋ ಗಂಡಂದ್ರ ಪಾಲಿಗೆ ಗಂಡ ಹೆಂಡತಿಯಿಂದ ಬೇರೆ ಉಂಡ, ಅದೇ ಗಂಡ ಬೇರುಂಡ ಕಣೋ. ಗುರುಜಿ ಏನು ಸಖತ್ತಾಗ ಆನ್ಸರ್ ಹೇಳ್ತಾರೆ ನಮ್ ಗುರುಜಿ. ಅಪ್ಪ ಗುರುಜಿ ನಿಮ್ಮನ್ನೆಲ್ಲೋ ನೋಡ್ತೀನಿ ಅನಿಸ್ತಾ ಇದೆ. ಹೌದಾ? ನೋಡ್ರಿತ್ರ. ಬನ್ನಿ ಗುರುಜಿ ಕೂತ್ಕೊಳ್ಳಿ. ಮೇಲೆ ಕೂರ್ತೀರಾ? ಚೇರ್ ಹಾಕ್ಲಾ? ಇಲ್ಲ ಗುರುಜಿ, ನಾವೆಲ್ಲ ಹೆಂಡ್ತಿರಿಂದ ನೊಂದು ಬೆಂದಿರೋ ಪ್ರಾಣಿಗಳು. ನಿಮ್ ಮುಖಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮೆಲ್ಲಾ ಪ್ರಶ್ನೆಗಳನ್ನ ಇವ್ರ ಹತ್ರ ಕೇಳಿ, ಉತ್ತರ ಕೊಡ್ತಾರೆ. ನಾನ್ ಕೇಳ್ತೀನಿ. ನಾನ್ ಕೇಳ್ತೀನಿ. ಏಯ್ ನಿಲ್ಲಿಸ್ರ. ಅಲ್ಲಿ ಅಸಂಬ್ಲಿ ಹಿಂಗೆ ಕಿತ್ತಾಡ್ತಾರೆ, ನೀವು ಇಲ್ಲೇ ಕಿತ್ತಾಡ್ತಿರಲ್ಲ. ಒಬ್ಬೊಬ್ರೆ ಕೇಳ್ರಿ. ನೀನೇ ಕೇಳ. ಆಶೀರ್ವಾದ ಮಾಡಿ. ಗುರುಗಳೇ, ನಮ್ಮತ್ತ ಗಂಡಂದ್ರು ಈ ಹೆಂಡ್ತಿರಿಂದ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ತಿನ್ನತ್ತ ಅವ್ರ ಮನೆ ಕಳಿಸ್ಬಿಡ್ಬೇಕು. ಹೋಗಿಲ್ಲ ಅಂದ್ರೆ ಮೆಟ್ ತಗೊಂಡು ಕಾಲಿಗೆ ಹಾಕೊಂಡು ಸೀದಾ ನಾವೇ ಹೊರಗೆ ಬಂದ್ಬಿಡ್ಬೇಕು. ಗುರುಜಿ ಏನ್ ಉತ್ತರ ಕೊಡ್ತೀರಾ ಗುರುಜಿ? ಗುರುಜಿ ನಾನ್ ಕೇಳ. ಕೇಳ. ನಮಸ್ಕಾರ ಗುರುಜಿ. ನನ್ ಮದ್ವೆ ಆಯ್ತು, ಆದ್ರೆ ಫಸ್ಟ್ ನೈಟ್ ಆಗಿಲ್ಲ. ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ, ಆದ್ರೂ ಏನು ವರ್ಕ್ ಆಗಿಲ್ಲ. ಯಾಕೆ ಗುರುಜಿ? ದೇವ್ರ ಹಿಂಗೆಲ್ಲ ಮೋಸ ಮಾಡಲ್ವಲ್ಲ. ಇನ್ನೇನ್ ಮಾಡಿದನ್ ಮತ್ತೆ? ಏನಂತ ಬೇಡ್ಕಂಡೆ? ದೇವ್ರೇ ನನ್ಗೆ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕಂಡೆ. ಓ ಕೊಟ್ಟಿದ್ದಾನಲ್ಲಯ್ಯ. ಎಲ್ ಕೊಟ್ಟವ್ನೆ? ನೋಡಯ್ಯ, ಹೆಂಡ್ತಿ ಬಿಟ್ಟು ಹೋದ್ರೆ ಅದೇ ಸುಖ, ಹೆಂಡ್ತಿ ಮಾತ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅದೇ ಶಾಂತಿ, ಹೆಂಡ್ತಿನೇ ಇಲ್ಲ ಅಂದ್ರೆ ಅದೇ ನೆಮ್ಮದಿ ಕಣಯ್ಯ. ಗುರುಜಿ, ನಮ್ಮೆಲ್ಲ ಪ್ರಶ್ನೆಗೆ ಸರಳವಾಗಿ ಉತ್ತರ ಕೊಟ್ಟಿದ್ದೀರಾ. ಗುರುಜಿ, ನಮ್ಗೆ ಕಷ್ಟ ಬಂದ್ರೆ ನಿಮ್ಮ ಹತ್ರ ಬರ್ತೀವಿ, ನಿಮಗೆ ಕಷ್ಟ ಬಂದ್ರೆ ಎಲ್ಲಿಗೆ ಹೋಗ್ತೀರಾ? ಅದು ಏನ್ ಹುಡುಕ್ತಾ ಇದ್ದೀರಾ? ಅದು ಅದೇ ಇಲ್ಲೆಲ್ಲೋ ಈ ಗಂಡಂದ್ರ ಪುನರ್ವಸತಿ ಕೇಂದ್ರ ಅಂತ ಇದೆ ಅಂತೆ, ಅಲ್ಲಿಗೆ ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಹೆಂಡತಿಯಿಂದ ನೋ ತಿಂದು ಬಂದಿರೋ ರೆಕಾರ್ಡ್ರು. ಹೌದಾ ಗುರುಜಿ? ಹೌದು ಕಣೋ. ಐ ಟೀನೇಜ್, ಐ ಗಾಟ್ ಎಂಗೇಜ್. ಆಫ್ಟರ್ ಮ್ಯಾರೇಜ್ ನನ್ನ ಲೈಫ್ ಪೂರ್ತಿ ಡ್ಯಾಮೇಜ್. ನಾನು ಕನ್ನಡ ಮೀಡಿಯಂ, ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಈ ಪದನ ಕನ್ನಡದಲ್ಲಿ ಹೇಳಿದ್ರು ಒಂದೇ, ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಒಂದೇ ಕಣ್ರು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹೇಳಿ. ಒಂದೇ ಒಂದು ತಾಳಿ ನಮ್ಮ ಲೈಫ್ ಪೂರ್ತಿ. ಗುರುಜಿ, ನೀವು ಹೆಂಡತಿಯಿಂದ ನೊಂದು ಬೆಂದಿರೋ ಪ್ರಾಣಿನೇ. ಹೌದು ಕಣಪ್ಪ. ಆದ್ರೂ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಗುರುಜಿ. ನೋಡಿದ್ದೆ ಕಣ, ಹಿಂಗೆ ಎಲ್ಲದರಲ್ಲಿ ಬೋಧನೆ ಮಾಡಕ್ಕೆ ತಿರ್ಗಾಡ್ತಿರ್ತೀನಿ. ಅಲ್ಲ, ನೀವು ಎಲ್ಲೇನೋ ಬೋಧನೆ ಮಾಡುವಂತ್ರಿ. ಈ ವಿಡಿಯೋದಲ್ಲಿ ಇರೋದು ನೀವೇನು ನೋಡಿ. ಯಾವ ತೋರ್ಸು ನೋಡಿ. ಬಾಬಾ ಗುರುಜಿ, ಲೈಫ್ ಅಲ್ಲಿ ಸಾಕಾತ್ ಎಂಜಾಯ್ ಮಾಡಿದೀರಾ. ನಿಜ ಹೇಳ್ಬೇಕು ಅಂದ್ರೆ ಅದೊಂದು ವಿಡಿಯೋದಲ್ಲಿ ಮಾತ್ರ ಕಣ ನಾನು ಸಂತೋಷವಾಗಿದ್ದದ್ದು. ಅದಾದ್ಮೇಲೆ ನನ್ನ ಲೈಫ್ ಅಲ್ಲಿ ಸಂತೋಷನ ಪದನೇ ಕಾಣೆ ಆಗ್ಬಿಡ್ತು ಕಣ್ರು. ಗುರುಜಿ, ಸಂಸಾರಿ ಆದವರು ಸನ್ಯಾಸಿ ಯಾಕಾದ್ರಿ? ಅದೊಂದು ದೊಡ್ಡ ಕತೆ ಕಣ. ನಾನು ತಣ್ಣೀರು ಅಂದ್ರೆ ಅವಳು ಮಜ್ಜಿಗೆ ಅಂತಾಳೆ. ಬೇಸಿಕ್ಲಿ ನಾನೊಬ್ಬ ಕಲಾವಿದ ಕಣ್ರು. ಹೌದು. ನನ್ನ ಹೆಂಡತಿಗೆ ನವರಸಗಳೆಲ್ಲ ಗೊತ್ತಿರ್ಬೇಕು ಅನ್ಕೊಂತೀನಿ. ಆದ್ರೆ ಅವಳು ಟಮಟೆ ರಸ, ಮಾವಿನ ರಸ, ಆ ರಸ, ಈ ರಸ, ರಾಮ್ ರಸ ಅಂತ ಮಾಡ್ತಾಳೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂಡ್ರು. ನನ್ನ ಹೆಂಡತಿ ಮದುವೆ ಆದ ಹೊಸದ್ರಲ್ಲಿ ನಿಮ್ಮನ್ನ ರಾಜನ್ ತರ ನೋಡ್ಕೊಳ್ತೀನಿ ಅಂತಿದ್ಲು. ಮದುವೆ ಆಗಿ 6 ತಿಂಗಳಾದ್ಮೇಲೆ ಗೊತ್ತಾಯ್ತು ರಾಜ ಅಂದ್ರೆ ನಾನಲ್ಲ, ಅವಳು ಓಲ್ಡ್ ಬಾಯ್ ಫ್ರೆಂಡ್ ಅಂತ. ಯುವರ್ ಹೆಂಡತಿ ಓಲ್ಡ್ ಬಾಯ್ ಫ್ರೆಂಡ್. ಅಷ್ಟೇ ಅಲ್ಲ ಕಣೋ, ಅವಳು ಅವನ್ ಬಾಯ್ ಫ್ರೆಂಡ್ ಮೇಲೆ ಇರೋ ಸಿಟ್ಟಿಗೆ ಅವಳ ಮನೇಲಿ ಒಂದ್ ನಾಯಿ ಸಾಕಿ ಅದಕ್ಕೂ ಅದೇ ಸಿಟ್ಟಿದ್ಲು. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೂ ಹೆಂಡತಿ ಬೇಡ, ಮಕ್ಕಳು ಬೇಡ ಅಂತೇಳಿ ಯಾವ್ದಾದ್ರು ಮಠ ಸೇರ್ಕೊಳ್ಳೋಣ ಅಂತ ಈ ರೀತಿ ಗೆಟಪ್ ಅಲ್ಲಿ ಬಂದೆ ಕಣ್ರು. ಮಠ ಸೇರ್ಬೇಡಿ ಗುರುಜಿ, ನಮ್ಮ ಕೇಂದ್ರ ಸೇರಿ ಕುತ್ಕೊಳ್ಳಿ. ಕೊನೆದಾಗ ಏನಾದ್ರು ಹೇಳ್ತೀರಾ? ಕೊನೆಯದಾಗ ಒಂದೇ ಒಂದ್ ಮಾತು ಹೇಳ್ತೀನಿ ಕಣ್ರ, ಕರೆಕ್ಟಾಗಿ ಕೇಳಿಸ್ಕೊಬಿಡಿ. ನೋಡಿ, ಈ ಹೆಂಡತಿ ಮತ್ತೆ ಡೈನೋಸರ್ ಎರಡೂ ಒಂದೇ.
ಅದಂಗೆ ಗುರುಜಿ? ಯಾಕಂದ್ರೆ ಅವೆರಡು ಈಗ ಇಲ್ಲ ಕಣ. ಗುರುಜಿ, ಈಗ ನಾನೊಂದು ಮಾತು ಹೇಳ್ತೀನಿ. ಹೇಳು ಹೇಳು. ಹೆಂಡತಿಯಿಂದ ನೊಂದು ಬೆಂದಿರೋ ಗಂಡಸರೇ, ನೀವ್ಯಾರು ಬೇಜಾರಾಗಿ ಕುತ್ಕೋಬೇಡಿ. ಅವರು ನಮ್ಮನ್ನ ಮನೆಯಿಂದ ಹೊರಗಾಕಿ ಹಂದಿ ತರ ತಿಂದು ಮಜಾ ಮಾಡ್ತಾವ್ರೆ. ಎಲ್ಲರೂ ಈ ನಮ್ಮ ಕೇಂದ್ರಕ್ಕೆ ಬಂದು ಮಜಾ ಮಾಡಿ ಅಂತಾನೆ ನಾನು ಈ ಕೇಂದ್ರ ಓಪನ್ ಮಾಡಿರೋದು. ಒಂದ್ ನಿಮಿಷ ಇರಿ, ಮಜಾ ಮಾಡೋಣ. ಅಪ್ಪ ಅದ್ರ ನೀರ್ ಜಾಸ್ತಿ ಹಾಕಿದ್ರೆ ರಾಯ್ದಿದ್ದ ಹೊಡ್ಬಿಡ್ತೀನಿ ನಾನು. ಕುಡಿ ಕುಡಿ, ಈ 3 ಬಾಟ್ಲು ಕೊಟ್ಟಿರೋದು. ಎಂಜಾಯ್. ಅಲ್ಲ ಬರೀ ಎಣ್ಣೆ ಇದೆ, ಸ್ನಾಕ್ಸ್ ಏನಿಲ್ವಾ? ಯು ನೀಡ್ ಸ್ನಾಕ್ಸ್. ಮ್ಯೂಸಿಕ್. ತಿಂಗಳಿಂದ ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ರೆ ಇಲ್ಲಿ ಬಂದು ಕೇಂದ್ರ ಶುರು ಮಾಡಿದ್ಯೇನಪ್ಪ. ಇವನೊಬ್ಬ ಹಾಳಾಗೋದಲ್ದಲ್ಲೇ ಊರಲ್ಲಿರೋ ಗಂಡಸನ್ನೆಲ್ಲ ಹಾಳು ಮಾಡ್ತಿದ್ದಾನೆ. ಮಟ್ಟಿಗೆ ಚಿತ್ತವೇದಾಂತ ಬೇಕೆ ಈ ನಮ್ಮ ಹುಟ್ಟಿಗೆ. ನಂದೀಶ, ನಿಜಾಗ್ಲು ಫಸ್ಟ್ ಟೈಮ್ ನಿನ್ ಕತೆ ಕೇಳಿ ನಿನ್ ಪಾಡ್ ನೋಡಿ ತುಂಬಾ ಬೇಜಾರಾಗೋಯ್ತಮ್ಮ. ಈ ಗಂಡಸರಿಗಿಂತ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲ ಬೇಕಾಗತ್ತೆ. ವೆರಿ ನೈಸ್. ಇದ್ರ ಬಗ್ಗೆ ನಮ್ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ಓಕೆ, ಸ್ಕಿಟ್ ಚೆನ್ನಾಗಿದೆ ಆಕ್ಚುಲಿ. ಈ ಪ್ಯಾಟರ್ನ್ ಈ ಅಂದ್ರೆ ಶೋಷಣೆ ಅಂತ ಇರುತ್ತೆ ಅಲ್ಲ, ಅದು ಆಕ್ಚುಲಿ ಕಾಮಿಡಿಗೆ ಹೇಳಿ ಮಾಡಿದೆ ಅಂತ ಸಬ್ಜೆಕ್ಟ್ ಚೆನ್ನಾಗ್ ಮಾಡಿದಿರಾ. ಬಟ್ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಅಂದು ಈ ಸಬ್ಜೆಕ್ಟ್ ಇದ್ರೆ ಇನ್ನ ಚೆನ್ನಾಗ್ ಮಾಡ್ಬೋದಿತ್ತು. ನಿಮ್ ಕೆಪಬಿಲಿಟಿ ಇಟ್ಕೊಂಡ್ರೆ ಇದು ಆ ಎನರ್ಜಿ ಲೆವೆಲ್ ಸ್ವಲ್ಪ ಕಮ್ಮಿನೇ ಇತ್ತು, ಇನ್ನ ಚೆನ್ನಾಗ್ ಮಾಡ್ಬೋದಿತ್ತು ಅನ್ಸ್ತದೆ ನನಗೆ. ನನ್ ಡೆಫಿನೆಟ್ ಆಗಿ ಒಂದಿದೆ, ನಿಮ್ ಫೈನಲ್ ರಿಹರ್ಸಲ್ ಅಲ್ಲಿ ಇದಕ್ಕಿಂತ ಚೆನ್ನಾಗ್ ಮಾಡಿರ್ತೀರ ಅನ್ನೋದು ಇದೆ ನನಗೆ. ಥ್ಯಾಂಕ್ ಯು ಗುರುಜಿ. ರಚಿ, ನನಗೆ ಗುರು ಸರ್ ಹೇಳ್ದಂಗೆ ನಂಗೆ ಲಾಸ್ಟ್ ಒಂದು 2 minutes ತುಂಬಾನೇ ಇಷ್ಟ ಆಗಿದೆ ಈ ಸ್ಕಿಟ್ ಅಲ್ಲಿ. ಅಫ್ಕೋರ್ಸ್ ಸ್ಟಾರ್ಟಿಂಗ್ ಇಂದ ತುಂಬಾ ಇಷ್ಟ ಆಯ್ತು, ಬಟ್ ಲಾಸ್ಟ್ 2 minutes ವಾಸ್ ದ ಹೈಲೈಟ್ ಆಫ್ ದ ಎಂಟೈರ್ ಸ್ಕಿಟ್. ಚೆನ್ನಾಗಿತ್ತು. ಅಂಡ್ ಫಸ್ಟ್ ಟೈಮ್ ಮೆಂಟರ್ ಫೆಂಬಲ್ ಮಾಡಿರೋದು ನಾನು ನೋಡ್ತಿರೋದು. ಅಂಡ್ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಹುಡುಗರ ಹುಷಾರು, ಹೆಣ್ಮಕ್ಳು ಸೈಲೆಂಟ್ ಆಗಿ ಹೊರಟ್ಬಿಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಈ ನಗು ಹೀಗೆ ಅಕ್ಷಯವಾಗಿರ್ಲಿ. ನಗ್ಸೋದು ಪುಣ್ಯದ ಕೆಲ್ಸ ರೀ. ಈ ಪುಣ್ಯದ ಕೆಲ್ಸನ ಹೀಗೆ ಮಾಡ್ತಾನೆ ಇರೋಣ, ಮಜಾ ಮಾಡೋಣ. ಅಲ್ಲಿವರೆಗೂ ಶುಭ ರಾತ್ರಿ.